ನೀನ್ಯಾರಪ್ಪ? ಇಲ್ಲ, ನಾನು ಇನ್ನು ಯಾರಿಗೂ ಅಪ್ಪ ಆಗ್ಲಿಲ್ಲ. ಭಾಗ್ಯ ಬೇಕಲ್ವ ನಿಮ್ಗೆ ಅಪ್ಪ ನೋಡು, ಯಾಕಂದ್ರೆ ಹೌದು, ಯಾವುದಕ್ಕೂ ಯೋಗವಾಗಿ ಕೂಡಿ ಬರ್ಬೇಕು. ಇನ್ನು ಆ ಯೋಗ ಬರ್ಲಿಲ್ಲ. ಇನ್ನಾದ್ರೂ ಕಷ್ಟ. ಯಾಕೆ? ಎಲ್ಲ ಬಿಳಿ ಆಯ್ತೀನಿ ಅಂತ. ಸುಮ್ಮನೆ ನನ್ನ ಪರಿಚಯ ಆಗ್ಲಿಲ್ವಾ? ನಾನಿದೆ ಬಿಳಿ ಆಯ್ತು ಅಂತ ಯೋಚನೆ ಮಾಡೋದು ಬೇಡ. ಕಪ್ಪಾಗ್ಬೇಕಾ? ಏನಾಗ್ತದೆ? ಕಪ್ಪಾಗ್ಬೇಕು ಅಂತ ಆದ್ರೆ ಕಾಡದದ್ದು ಸೊಪ್ಪು ಸಿಗ್ತದೆ. ಆ ಸೊಪ್ಪನ್ನು ತಂದು ಚಂದ ಮಾಡಿ ಅರಿಬೇಕು. ಎರಡೂ ಕೈಲಿ ತಿಕ್ಬೇಕು. ತಲೆ ತುಂಬಾ ಹಚ್ಕೊಳ್ಬೇಕು. ಸ್ವಲ್ಪ ಹೊತ್ತು ಬಿಡ್ಬೇಕು. ದಯವಿಟ್ಟು ಒಂದು ಉಪಕಾರ ಮಾಡ್ತೀರಾ? ದಯವಿಟ್ಟು ಉಪಕಾರ ಮಾಡ್ತೀನಿ. ನಂಗೆ ಮತ್ತೆ ಏನಾದ್ರೂ ಈ ಕಡೆ ಬರುವುದಿದ್ರೆ ಆ ಸೊಪ್ಪು ನುಡ್ಕೊಂಡು ಬಂದು ಹರ್ಕೊಂಡು ನೀವೇ ತಗೊಂಡು ಸೊಪ್ಪಿನ ಅನುಕೂಲ ಏನು ಗೊತ್ತುಂಟು? ಏನು? ಬರೀ ಬಿಳಿ ಆದವರಿಗೆ ಮಾತ್ರ ಅಲ್ಲ, ಕೂದಲು ಹೋದವರಿಗೂ ಉಂಟಾ? ಬಿಡಿ ನಮ್ಗೆ. ಹೌದು, ಇದು ಒಂದು ಎರಡು ಕಡೆ ಅದು ಕೋಡ್. ಇವಾಗ ಗಂಗಾಧರ ಕೋಡುದರ ಇರ್ಬೋದು. ಒಳ್ಳೆ ಹೌದೌದು. ಇನ್ನು ಹಳೆಯಲ್ಲಿ ಮೂರನೇ ಕಟ್ಟನ್ನು ಧರಿಸಿದ ಕಾರಣ ಮುಕ್ಕಣ್ಣ ಹೌದು. ಹಳೆಯಲ್ಲಿ ಕಣ್ಣಿಲ್ಲ ಅಕ್ಕ. ಹೌದು, ನಾಮ ಉಂಟು ಮತ್ತೆ ಕೊಟ್ಟು ಉಂಟು. ಹಾಗಾದ್ರೆ ಇವನಿಗೆ ನಾಮದಾರಿ ಇರಬಹುದು. ನಾಮದಾರಿ ಕೊಟ್ಟುದಾರಿ. ಹೌದು, ನಾಮದಾರಿ ಅದು ಹೌದು. ಮತ್ತೆ ಕೈಯಲ್ಲಿ ಶೂಲ ಇದ್ದ ಕಾರಣ ಶೂಲಪಾಣಿ ಎಂದು ಕರೆದಿದ್ದಾರೆ. ಕೈಯಲ್ಲಿ ಶೂಲ ಇಲ್ಲ. ಕೈ ಎರಡು ಉಂಟು, ಶೂಲ ಇಲ್ಲ ಅಲ್ವಾ? ಕೈಯಲ್ಲಿ ಶೂಲ ಇಲ್ಲ ಇದ್ರೆ ಸ್ವಲ್ಪ ಕೈ ಸಾಲ ಇರ್ಬೋದು. ಅದೇ ಕೈ ಸಾಲ, ಕೈ ತುಂಬಾ ಸಾಲ ಇದ್ರೆ ಇರ್ಬೋದು. ಯಾರಿಗೆ ಗೊತ್ತುಂಟು? ಅಲ್ಲ, ಮಾಡಿರೋರಿಗೆ ಮಾತ್ರ ಗೊತ್ತುಂಟು, ನಮ್ಗೆ ಗೊತ್ತುಂಟು ಅಲ್ವಾ?
ಹೋಗ್ಬೇಕು. ಇಷ್ಟು ದೂರ ಬಂದಾಯ್ತು, ಇನ್ನು ಯಾಕೆ ಮನೆ ಹೋಗ್ಬೇಕು? ನೋಡಿದ್ರೆ ಭಯ ಆಗ್ತದೆ. ಅಯ್ಯೋ, ನನಗೆ ಸಂತೋಷ ಆಗ್ತಾ ಉಂಟಮ್ಮ. ಕನ್ಯೆಯರಾದ ನಮಗೆ ಪ್ರಯಾಸ ಬೇಡ ಎನ್ನುವ ಕಾರಣಕ್ಕಾಗಿ ಪ್ರಭು ಪರಮೇಶ್ವರ ಪ್ರತ್ಯಕ್ಷನಾಗಿದ್ದಾನೆ. ಯಾಕೆ ಭಯ ಪಡಬೇಕು? ಏನಾಯ್ತು? ಅತಿ ಬುದ್ಧಿವಂತರು ಕೆಲವೊಮ್ಮೆ ತಡರಾಗ್ತಾರೆ. ಅಲ್ಲ, ಏನಾಯ್ತು ಅಂತ ಬೇಕಲ್ಲ. ಪರಿಸ್ಥಿತಿ ಹಾಗೆ ಆಯ್ತು ಈಗ. ಏನಾಯ್ತಮ್ಮ? ದೇವರನ್ನ ನಾವು ಪ್ರತ್ಯಕ್ಷವಾಗಿ ನೋಡಿಲ್ಲ, ಹೌದಕ್ಕೆ ಪರೋಕ್ಷವಾಗಿ ಅಪ್ಪ ಹೇಳಿದ್ರೆ ಕೇಳಿ. ಅದಕ್ಕೆ ದೇವರು ಹೀಗೆ ಇದ್ದಾನೆ. ತಲೆಯಲ್ಲಿ ಗಂಗೆಯನ್ನು ಧರಿಸಿದ ಕಾರಣ ದೇವರು ಗಂಗಾಧರ. ಹೌದು, ಗಂಗಾಧರ ಚಂದ್ರಾಧರ ಅಲ್ವಾ? ತಲೆಯಲ್ಲಿ ಗಂಗೆ ಇಲ್ಲಕ್ಕ. ಹೌದು, ಇದು ಒಂದು ಎರಡು ಕಡೆ ಅದು ಕೋಡ್. ಇವಾಗ ಗಂಗಾಧರ ಇವಾಗ ಕೋಡಧರ ಇರ್ಬೋದು. ಒಳ್ಳೆ ಹೆಸರು. ಹೌದು. ಇನ್ನು ಹಳೆಯಲ್ಲಿ ಮೂರನೇ ಕಣ್ಣನ್ನು ಧರಿಸಿದ ಕಾರಣ ಮುಕ್ಕಣ್ಣ ನೇತ್ರಧಾರಿ. ಹೌದು ಆದರೆ ಹಳೆಯಲ್ಲಿ ಕಣ್ಣಿಲ್ಲ ಅಕ್ಕ. ಹೌದು. ನಾಮ ಉಂಟು ಮತ್ತೆ ಕೊಟ್ಟು ಉಂಟು ಅಕ್ಕ. ಹೌದು, ಹಾಗಾದ್ರೆ ಇವನಿಗೆ ನಾಮಧಾರಿ ಇರಬಹುದು. ನಾಮಧಾರಿ ಕೊಟ್ಟುದಾರಿ. ಹೌದು, ನಾಮಧಾರಿ. ಅದು ಹೌದು. ಮತ್ತೆ ಕೈಯಲ್ಲಿ ಶೂಲ ಇದ್ದ ಕಾರಣ ಶೂಲಪಾಣಿ ಎಂದು ಕರೆದಿದ್ದಾರೆ. ಕೈಯಲ್ಲಿ ಕೈಯಲ್ಲಿ ಶೂಲ ಇಲ್ಲ. ಕೈ ಎರಡು ಉಂಟು, ಶೂಲ ಇಲ್ಲ ಅಲ್ವಾ? ಕೈಯಲ್ಲಿ ಶೂಲ ಇಲ್ಲ. ಇದ್ರೆ ಸ್ವಲ್ಪ ಕೈ ಸಾಲ ಇರ್ಬೋದು. ಬರೇ ಕೈ ಸಾಲ, ಕೈ ತುಂಬಾ ಸಾಲ ಇದ್ರೆ ಇರ್ಬೋದು. ಯಾರಿಗೆ ಗೊತ್ತುಂಟು? ಅಲ್ಲ, ಮಾಡಿದವರಿಗೆ ಮಾತ್ರ ಗೊತ್ತುಂಟು, ನಮ್ಗೆ ಗೊತ್ತುಂಟು ಅಲ್ವಾ? ಹಾಗಾದ್ರೆ ಅವನ ಮೈಯೆಲ್ಲ ನೋಡಿದ್ರೆ ಅಕ್ಕ ಎಲ್ಲ ಕಪ್ಪು ಕಪ್ಪು ರೋಮ ಸಹಿಸ್ಕೊಳ್ಳಿಕ್ಕೆ ಆಗುದಿಲ್ಲ. ಹೇಸಿಗೆ ಕಾಲ ಬೋರಸ್ರು. ಅದಲ್ಲಮ್ಮ, ನೀನ್ ಹೇಳಿ ಸರಿ ಉಂಟು. ಆ ದೇವರ ಒಂದು ಸ್ವಲ್ಪ ಛಾಯೆಯೂ ಇವ್ರ ಮುಖದಲ್ಲಿ ಕಾಣುವುದಿಲ್ಲ. ಸೂಚನೆ ಇಲ್ಲ ಅಲ್ವಾ? ಈಗ ದಾರಿಯಲ್ಲಿ ಹೋಗುವ ಸಾಮಾನ್ಯ ದಾಸೈನವ್ರಿಗೆ ಎಷ್ಟು ಮಂದಿ ಸಿಗುವುದಿಲ್ಲ ನಮಗೆ. ಅವ್ರ ಹತ್ರ ಎಲ್ಲ ಮಾತಾಡೋದಕ್ಕೆ ನಾವು ಕನ್ಯರ ಅಗ್ಗದವರಿಗೆ ನಾವು ಸಾಮಾನ್ಯ. ನಮಗೆ ಬೇಕಾದವರು ಪರಮೇಶ್ವರನ್ನು ಹೋಗೋಣ. ಅಪ್ಪ ನಿಮ್ಮ ಸೊಕ್ಕೆ ಒಬ್ಬರಲ್ಲ ಇಬ್ಬರಲ್ಲ. ಅಲ್ಲ, ಇದು ಮಾತಾಡ್ತದಲ್ವಾ? ಎಂತದ್ದು ಇದು ಮಾತಾಡುವುದು? ಅಕ್ಕ ಇವ ಮಾತಾಡ್ತಾನೆ ಅಂತ ಇದಕ್ಕೆ ಹೇಳ್ಬೇಕು. ಭಾಷೆ ಬರ್ತದೆ. ಎಂತ ಇದಕ್ಕೆ ಭಾಷೆ ಬರ್ತದೆ? ಅಲ್ಲ, ಮಾತಾಡುವ ಭಾಷೆ ಅಂತ ಹೇಳಿದ್ದ. ಇವ ಯಾವ ಕಡೆಯಿಂದ ಬಂದವರು? ಇದಕ್ಕೆ ಭಾಷೆ ಬರ್ತದೆ. ಎಂತದ್ದು? ಅದೆಲ್ಲ ಪುಣ್ಯ. ಆ, ಇವನಿಗೆ ಭಾಷೆ ಬರ್ತದೆ. ಇವನಿಗೆ ಮಾತನಾಡುವ ಭಾಷೆ ಬರ್ತದೆ. ಮಾತನಾಡುವ ಭಾಷೆ ಅಲ್ಲ, ಎಲ್ಲ ಬರ್ತದೆ ನಮಗೆ. ಅಮ್ಮ ಪುಣ್ಯಾತ್ಮ. ಆ. ಮಾತನಾಡುವ ಮಾಧ್ಯಮವೇ ಭಾಷೆ ಅಲ್ವಾ? ಬಿಡು. ಹಾ. ಆಯ್ತು. ಒಬ್ಬರಲ್ಲ ಇಬ್ಬರಲ್ಲ, ಐವರು ಹೆಣ್ಣು ಮಕ್ಕಳು ಒಟ್ಟಾಗಿ ಗುಟ್ಟಾಗಿ ಗಿರಿಯನ್ನ ಏರುವುದಕ್ಕೆ ಮುಂದಾಗುತ್ತಾ ಇದ್ದೀರಲ್ಲ. ನಿಮ್ಮನ್ನೇನು ಹೇಳುವುದಕ್ಕೆ ಕೇಳುವುದಕ್ಕೆ ಯಾರು ಇಲ್ಲ ಎನ್ನುವ ಹಾಗೆ ಭಾವಿಸಿಕೊಂಡ್ರೆ ಅಪ್ಪ ಹೆಣ್ಣು ಮಕ್ಕಳೇ ಬಂದಂತಹ ನೀವು ಯಾರವ್ವ? ಹೇಗೇನಾಯ್ತು? ಅದಲ್ಲ, ಮುಖದಲ್ಲಿ ಯಾವ ಭಾವವೂ ಗೊತ್ತಾಗುದಿಲ್ಲ. ಈ ಉದ್ದು ಮುಗಿಸಿದ್ರೆ ಎಂತ ಗೊತ್ತಾಗುದು? ಅದಲ್ಲ, ನೀನು ಯಾರವ ಅಂತ ಕೇಳಿದೆಯಲ್ಲ, ಎಣ್ಣೆಯಲ್ಲಿ ಮಾತಾಡೋಕೆ ಸಿಕ್ಕಿದ್ದಾರಂತ ಒಟ್ಟಾರೆ ಬಾಯಿ ಕೊಂಡು ಮಾತಾಡೋದು. ಆಗಿಕೊಳ್ಳನ್ನು ಕಾಣಬೇಕು, ಆಮೇಲೆ ಕಾಲು ಬೆರಳನ್ನು ಕಾಣಬೇಕು. ಅವು ಎರಡೂ ಇದ್ರೆ ಯಾವ ಸೂಚನೆ? ಯಾವ್ದು ಮದುವೆಯಾಗಿದೆ ಅಂತ. ಆವಾಗ ಅವರಿಗೆ ಅವ್ವ ಅಂತ ಹೇಳ್ಬೋದು. ನಮಗೆ ಅವು ಯಾರಿಗೂ ಅವ್ವ ಆಗ್ಲಿಲ್ಲ. ನೀವು ಯಾರಿಗೂ ಅವ್ವಾಗಿದ್ದೀರಿ ಅಂತ ನಾನು ಕೇಳಿದ್ದಲ್ಲ. ಬದಲಾಗಿ ಹೆಣ್ಣಿನಲ್ಲಿ ಮಾತೃತ್ವ ಭಾವನೆ ಎನ್ನುವುದು ಹುಟ್ಟಿದಾಗಿನಿಂದಲೇ ಬರ್ತದೆ ಅಂತೆ. ಹಾಗಾಗಿ ನಿಮಗೆ ಗೌರವಪೂರ್ವಕವಾಗಿ ಕೇಳಿದ್ದು ನೀವು ಯಾರವ್ವ? ಅಕ್ಕ ನನ್ನ ಪೂರ್ತಿ ಸೈಡ್ ಹಾಕುವಾಗಿಲ್ಲ. ಅಂದ್ರೆ ಅದು ಸ್ವಲ್ಪ ನಂತ ಸಂಸ್ಕಾರವನ್ನು ಬೆಳೆಸಿಕೊಂಡಿದ್ದು ಕೆಲವೆಲ್ಲ ಅರ್ಥ ಕೇಳುವುದೇ. ಸ್ವಲ್ಪ ಉಂಟು ಅಂತಲ್ಲ. ಹಾಗೆ ಅಕ್ಕ ಹೀಗೆ ಸಂಸ್ಕಾರಯುತವಾಗಿ ಮಾತನಾಡ್ತೀವಿ ಇದ್ದಾನಲ್ಲ, ನೀವು ಯಾರು ಅಂತ ಕೇಳ್ಬೇಕಲ್ಲ. ನೀನ್ ಯಾರಪ್ಪ? ಇಲ್ಲ, ಹಾ, ನಾನು ಇನ್ನು ಯಾರಿಗೂ ಅಪ್ಪ ಆಗ್ಲಿಲ್ಲ. ಭಾಗ್ಯ ಬೇಕಲ್ವ ನಿಮ್ಗೆ ಅಪ್ಪ ನೀನು? ಯಾಕಂದ್ರೆ ಹೌದು, ಯಾವುದಕ್ಕೂ ಯೋಗವಾಗಿ ಕೂಡಿ ಬರ್ಬೇಕು. ಇನ್ನು ಆ ಯೋಗ ಬರ್ಲಿಲ್ಲ. ಇನ್ನಾದ್ರೂ ಕಷ್ಟ. ಯಾಕೆ? ಎಲ್ಲ ಬಿಳಿ ಆಯ್ತಿದ್ರೆ ಅಂತ. ಸುಮ್ಮನೆ ನನ್ನ ಪರಿಚಯ ಆಗ್ಲಿಲ್ವಾ? ಬಿಳಿ ಆಯ್ತು ಅಂತ ಯೋಚನೆ ಮಾಡೋದು ಬೇಡ. ಅದು ಕಪ್ಪಾಗ್ಬೇಕಾ? ಏನಾಗ್ತದೆ? ಕಪ್ಪಾಗ್ಬೇಕು ಅಂತ ಆದ್ರೆ ಕಾಡಿನಲ್ಲೊಂದು ಸೊಪ್ಪು ಸಿಗ್ತದೆ. ಆ ಸೊಪ್ಪನ್ನು ತಂದು ಚಂದ ಮಾಡಿ ಅರಿಬೇಕು. ಎರಡೂ ಕೈಲಿ ಇಕ್ತಿಕ್ಬೇಕು. ತಲೆ ತುಂಬಾ ಹಚ್ಕೊಳ್ಬೇಕು. ಸ್ವಲ್ಪ ಹೊತ್ತು ಬಿಡ್ಬೇಕು. ಕಡೆ ಹಾಕೊಳ್ಬೇಕು. ದಯವಿಟ್ಟು ಒಂದು ಉಪಕಾರ ಮಾಡ್ತೀರಾ? ದಯವಿಟ್ಟು ಉಪಕಾರ ಮಾಡ್ತೀನಿ. ನಂಗೆ ಮತ್ತೆ ಏನಾದ್ರೂ ಈ ಕಡೆ ಬರುವುದಿದ್ರೆ ಆ ಸೊಪ್ಪನ್ನು ಹುಡ್ಕೊಂಡು ಬಂದು ಹರ್ಕೊಂಡು ನೀವೇ ತಗೊಳ್ಬೇಕು. ಸೊಪ್ಪಿನ ಅನುಕೂಲ ಏನು ಗೊತ್ತುಂಟು ನಿಮ್ಗೆ? ಏನು? ಬರೀ ಬಿಳಿ ಆದ್ರಲ್ಲಿ ಮಾತ್ರ ಅಲ್ಲ, ಕೂದಲು ಹೋದವರಿಗೂ ಊರಿನವರಿಗೂ ಉಂಟಾ? ಬಿಡಿ, ನಮಗೆ ಬೇಕಾಗಿಲ್ಲ. ನನ್ನ ಪರಿಚಯ ಆಗ್ಲಿಲ್ಲ. ನನ್ನ ಪರಿಚಯ ಈ ಪರಿಚಯ ನನ್ಗೆ ಗೊತ್ತಾಯ್ತು. ಅವ ಹೇಳಲೇ ಇಲ್ಲ. ಹೇಳಿದ್ದಾನೆ. ಈ ಗಂಧರ್ವರಲ್ಲಿ ಇರ್ತಾರೆ, ನೀವು ಯೋಚನೆ ಮಾಡೋದು ಬೇಡ. ಹೂ ಗಂಧರ್ವ, 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 ಗಂಧರ್ವ. ಎಂತದ್ದು? ಅದೇ ಕೆಲಸ ಮಾಡ್ಕೊಂಡಿದ್ದೀವಿ. ಅಲ್ಲ, ಎಂತದ್ದು? ಒಳ್ಳೆ ಹೆಸರು. ಯಾವುದು? ನಿಮಗೆ ಆಕಾರ, ದೇಹದ ಸ್ಥಿತಿಗತಿ, ಹೆಸರಿಗೆ ಒಳ್ಳೆ ಹೊಂದಾಣಿಕೆ. ನಮಸ್ಕಾರ.
ಹೆಸರು ಅದು ಅಂತ ಹೇಳಿದ್ದೇನಾ? ಈ ಪ್ರದೇಶಕ್ಕೆ ಬಂದ ಮೇಲೆ ನನ್ನನ್ನ ನೋಡಿದ ಮೇಲೆ ನಾನು ಯಾರು ಎನ್ನುವಂತ ಪರಿಚಯ ನಿಮ್ಮ ಪಾಲಿಗೆ ಸಿಗದೆ ಹೋಯ್ತಲ್ಲ, ಹಾಗಾಗಿ ನಿಮ್ಮನ್ನ ನೋಡಿ ನಗೆಯಾಡಿದ್ ನಾನು. ಅಂದ್ರೆ ಒಂದು ರೀತಿ ವಿಷಾದದ ನಗು ಇದು. ಅಯ್ಯಯ್ಯೋ. ಅಲ್ಲ, ಯಾರು ಪಾಪ ಅಲ್ಲ, ಅನಿಸ್ತದೆ. ಬಂದಾಗ್ಲೇ ಪರಿಚಯ ಆಗಬೇಕು ಅಂತ ಆದ್ರೆ ಹಾ. ಈ ಘನ ವ್ಯಕ್ತಿ ಆಗಿತ್ತು. ಏನು ಸಾಮಾನ್ಯದವ ಎನ್ನುವ ಹಾಗೆ ಭಾವಿಸಿಕೊಂಡ್ರ? ಆ ಕಡೆಯಲ್ಲಿ ಕಾಣಿಸುತ್ತಾ ಇರುವುದು ಕೈಲಾಸಗಿರಿ, ಅದರ ಮೇಲಿರುವವ ಪರಮೇಶ್ವರ. ಅಂತಹ ಪರಶಿವನನ್ನ ಹೊತ್ತು ತಿರುಗುವ ವೀರನಂದಿ ನಾನು. ಸದ್ಯೇ ಸತ್ತಾರು. 25 ಬಾರಿಸ್ತೇನೆ ಈಗ. ಯಾರು ಸತ್ತಾಳಾಗೋದು? ಒಂದು ಪೆಟ್ಟು ಸತ್ತಾ ಬಂದಿಲ್ವಾ? ಸಾಕಾಗುದಿಲ್ಲ ನಿಮ್ಗೆಲ್ಲ. 5 ಜನ ಇದ್ದೀರಲ್ಲ. ನಂದಿ ನಿನಗೆ ಬೈದದ್ದಲ್ಲ. ನಂದಿ ನಮ್ಮ ಕಣ್ಣ ಮುಂದೆ ಇಂಥ ಘನ ವ್ಯಕ್ತಿ ಇದ್ರು ನಿಮ್ಮನ್ನು ತಿಳಿಯುವಂತ ಬುದ್ಧಿಶಕ್ತಿ ನಮಗಿಲ್ಲದೆ ಹೋಯ್ತಲ್ಲ. ನಮ್ಮ ಬುದ್ಧಿಗೆ ನಾವು ಬೈದ್ಕೊಂಡದ್ದು. ಓ, ನಿಮ್ಮ ಬುದ್ಧಿಗೆ ನೀವೇ ಬೈದುಕೊಂಡದ್ದ? ಹಾಗೆಲ್ಲ ಹೇಳಿ ನೀನ್ ಸಾಯ್ಬೇಕೇನ ಸುಮ್ಮನೆ? ಅಂದ್ರೆ ನೀ ಸಾಯುವುದಿಲ್ಲ, ಚಿರಂಜೀವಿ ನಾನು ಸಾಯುವುದಿಲ್ಲ. ಇದೆಲ್ಲ ಹೇಳಬೇಡ. ನನ್ನ ಪರಿಚಯ ಆಯ್ತಲ್ಲ, 5 ಹೆಣ್ಣು ಮಕ್ಕಳಿಗೆ ಏರುವುದಕ್ಕೆ ಮುಂದಾಗ್ತಾ ಇದ್ದೀರಲ್ಲ, ಈಗಲಾದ್ರೂ ಹೇಳಿ ನೀವು ಯಾರು, ಎಲ್ಲಿಂದ ಬಂದವರು, ನಿಮ್ಮನ್ನ ಪಡೆದಿರುವಂತ ತಂದೆ ತಾಯಿಗಳು ಯಾರು, ಜೊತೆಯಲ್ಲಿ ನಿಮ್ಮ ಹೆಸರೇ ಪರಿಚಯ